ಹೋಗ್ಬೋದಾ ಮಳೆಗಾಲದಲ್ಲಿ ಬಂದರೆ ಇಲ್ಲೆಲ್ಲ ನೀರು ಹೋಗ್ತಾ ಇರುತ್ತೆ, ಮಸ್ತಾಗಿರುತ್ತೆ ರೋಡ್ ಕ್ರಾಸ್ ಮಾಡೋಕ್ಕಿಲ್ಲಂತೂ. ಓ ಜಿಂಕೆನೇ ಸಕ್ಕತ್ತಾಗಿದೆ. ಇಲ್ಲೊಂದು ಕೋತಿ ಡಿಫ್ರೆಂಟಾಗಿ ಒಂದು ಕೋತಿ ಕೂತಿದೆ, ನೋಡ್ತಾ ಇರ್ಬೋದು ನೀವು. ಓ ಇದೊಂದೇ ಒಂದು ನನ್ನೇ ನೋಡ್ತಾ ಇದೆ ಗುರು ಫುಲ್ಲು. ಅವಾಗಿನ ಯಾವನ ಬಂದು ಹಿಂಗೆ ನಿಂತ್ಕೊಂಡು ಅವನು ಹೋಗ್ತಾನೆ ಇಲ್ಲ ಅಂತ. ನಮಸ್ಕಾರ ಗುರು, ನಾನು ನಿಮ್ಮ ಪ್ರೊಫೆಷ್ನಲ್ ಕನ್ನಡಿಗ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣ್ತಾರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ತಮ್ಮನೇಲಿ ನೋಡಿ ಸೆಕ್ಷನ್ಗೆ ಗೊತ್ತಾಗಿರಬೇಕು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಂತ. ಇಲ್ಲೇ ನಮ್ಮ ಕನಕಪುರದಿಂದ ನಿಯರ್ 52 ಕಿಲೋಮೀಟ್ರ್ ಹತ್ರದಲ್ಲಿರೋಂಥ ಒಂದು ಮುತ್ತತ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಂಜನೇಯನ ದೇವಸ್ಥಾನ ಅದು. ಅಲ್ಲಿ ತುಂಬಾ ವಿಶೇಷತೆಗಳು ನಡೀತದೆ, ಪವಾಡಗಳು ಕೂಡ ನಡೀತದೆ. ಹೋಗ್ಬೋದಾ ನಾನು ಸುಮಾರು ಒಂದು 5 ರಿಂದ 6 ವರ್ಷ ಆಗಿತ್ತು ಅನ್ಕೋತೀನಿ ಮುತ್ತತ್ತಿಗೆ ಬಂದು. ಆವಾಗೆಲ್ಲ ಚೆಕ್ ಮಾಡ್ತಾಯಿದ್ದು, ಈ ಥರ ಯಾರೇ ಬಂದರು ಈ ಗಾಡೀಲಿ ಏನಿದೆ, ಎಷ್ಟು ಜನ ಹೋಗ್ತಾಯಿದೆ ಅಂತ ಎಂಟ್ರಿ ಮಾಡಿಸ್ಕೊತಾಯಿದ್ರು. ಇವತ್ತೇನೋ ಮಾಡಿಸ್ತಲ್ಲ. ನಾನು ಇಷ್ಟಕ್ಕೆ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಜನ ಕಮ್ಮಿ ಇರುತ್ತೆ, ಹಂಗೆ ಬಿಡ್ತಾಯಿದ್ದಾರೆ. ಯಾವ್ದಾರ ದೊಡ್ಡ ದೊಡ್ಡ ಪ್ರಾಣಿಗಳು ಬರೋದು ಬೇಡ, ಯಾವ್ದು ಚಿಕ್ಕ ಚಿಕ್ಕ ಪ್ರಾಣಿಗಳು ಬಂದರೆ ಸರಿ. ಓಹೋ ರೋಡ್ ತುಂಬ ಒಂದು ಫ್ಯಾಮಿಲಿ ಕೂತವ್ರೆ ಇಲ್ಲಿ ಎಲ್ಲ ಬಿಟ್ರೆ. ಓಹೋ ಮ್ಯಾಲೆ ನೋಡ್ರೆ ಫುಲ್ ಎಲ್ಲ ಒಣಗವ್ರೆ. ಏನ್ರ ಇದು ರೋಡಲ್ಲಿ ಮಳೆಗಾಲದಲ್ಲಿ ಬಂದರೆ ಇಲ್ಲೆಲ್ಲ ನೀರು ಹೋಗ್ತಾ ಇರುತ್ತೆ, ಮಸ್ತಾಗಿರುತ್ತೆ ರೋಡ್ ಕ್ರಾಸ್ ಮಾಡೋಕ್ಕಿಲ್ಲಂತೂ. ಬರೋಣ ಇನ್ನೊಂದು ಸರಿ, ನೆಕ್ಸ್ಟು ಮಾನ್ಸೂನ್ ಅಷ್ಟೊತ್ತು ಬರೋಣ. ಇವಾಗ ತಾನೇ ದರ್ಶನ ಆಯ್ತು. ಅಲ್ಲಿ ಕಾವೇರಿ ನದಿ ಹರಿತಾ ಇದೆ, ನಾನು ರೈಟ್ ಸೈಡಲ್ಲಿ ನೋಡ್ಬೋದು ನೀವು. ಅಲ್ಲಿ ಓ ಜಿಂಕೆನೇ ಸಕ್ಕತ್ತಾಗಿದೆ. ಇಲ್ಲೊಂದು ಕೋತಿ ಡಿಫ್ರೆಂಟಾಗಿ ಒಂದು ಕೋತಿ ಕೂತಿದೆ, ನೋಡ್ತಾ ಇರ್ಬೋದು ನೀವು. ಇಲ್ಲೊಂದು ಡಿಫ್ರೆಂಟಾಗಿ ಕೋತಿ ಇದೆ. ಇಲ್ಲೊಂದು ಜಿಂಕೆ ನೋಡಿ ಸ್ವಾಮಿ ಗುರು, ಇಷ್ಟು ಹತ್ರದಿಂದ ನೋಡ್ತೀನಿ ಅಂದ್ಕೊಂಡಿಲ್ಲ ಜಿಂಕೆನ ನಾನು ಫಾರೆಸ್ಟಲ್ಲಿ. ವಾಹ್ ಇಲ್ಲೇ ಇದೆ ಗುರು, ಇಷ್ಟು ಹತ್ರದಿಂದ ನೋಡ್ತೀನಿ ಅಂದ್ಕೊಂಡಿಲ್ಲ, ಝೂವಲ್ಲಿ ನೋಡಿದ್ದೆ. ಫಾರೆಸ್ಟಲ್ಲೇ ತುಂಬ ಹತ್ರದಿಂದ ನೋಡ್ತಾ ಇದ್ದೀನಿ ಜಿಂಕೆ ಅಂತೂ ನಾನಂತೂ. ಅದು ಮನುಷ್ಯರು ಕಂಡ್ರೆ ಎದುರ್ಕೊಳ್ತಾನೆ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಇದೆ. ಓ ಇದೊಂದೇ ಒಂದು ನನ್ನೇ ನೋಡ್ತಾ ಇದೆ ಗುರು ಫುಲ್ಲು. ಅವಾಗಿನ ಯಾವನ ಬಂದು ಹಿಂಗೆ ನಿಂತ್ಕೊಂಡು ಅವನು ಹೋಗ್ತಾನೆ ಇಲ್ಲ ಅಂತ. ಇಲ್ಲೊಂದಿದೆ ಒಳ್ಳೆ ಕುರಿ ಮೇಯೋ ಥರ ಮೇಯ್ತಾಯ್ತು ಇಲ್ಲೇ. ಓ ಅಲ್ಲೋಡ್ಗುರು ಎಷ್ಟೊಂದಿದೆ, ಅಲ್ಲಂತೂ ಫುಲ್ ಇದೆ. ಏನು ಗುರು ಜಿಂಕೆಗಳು ಕುರಿ ಮೇಯೋ ಥರ ಮೇಯ್ತೈತೆ. ಜನಗಳು ನೋಡಿ ಅದಕ್ಕೂ ರೂಢಿ ಆಗ್ಬಿಟ್ಟೈತೆ. ಎಲ್ಲೂ ಭಯನೇ ಎದುರ್ಕೋತಾನೆ ಇಲ್ಲ ಮನುಷ್ಯರು ಅಂದರೆ. ಅದೂ ಯಾರಾದರೂ ಅಷ್ಟೇ ಈ ಥರ ಪ್ಲೇಸ್ ಬಂದಾಗೆಲ್ಲ ಪ್ರಾಣಿ ಹಿಂಸೆಗಳೆಲ್ಲ ಮಾಡೋಕ್ಕೋಗ್ಬೇಡಿ. ನಾನು ತುಂಬ ಖುಷಿ ಆಗ್ಬಿಟ್ಟೆ ಗುರು. ಎಲ್ಲ ಈ ಥರ ಪ್ರಾಣಿಗಳನ್ನೆಲ್ಲ ಝೂವಲ್ಲಿ ನೋಡಿದ್ದೆ ನಾನು. ಜಿಂಕೆನ ಇದೇ ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ನೋಡಿದ್ದೆ ನಾನು ಫಾರೆಸ್ಟಲ್ಲಿ. ಅದೂ ಆದರೆ ಈ ಮುತ್ತತ್ತಿ ನದಿಯಲ್ಲಿ ಈಜಾಡೋದು ತುಂಬಾ ಕಷ್ಟ ಸ್ವಾಮಿ. ಎಷ್ಟೇ ಈಜಾಡೋಕೆ ಬಂದರೂ ಹಿಂದೆ ಮುಂದೆ ನೋಡ್ತಾರೆ ಇಲ್ಲಿ ಆಡೋಕ್ಕೆ. ಯಾಕಂದರೆ ತುಂಬ ಸುಳಿ ಇದೆ, ಅದರಲ್ಲೂ ತುಂಬ ಮೊಸಳೆಗಳು ಕೂಡ ಇದೆ ಇಲ್ಲಂತೂ. ಫೈನಲಿ ಬಂದಿದ್ದೀವಿ ದೇವಸ್ಥಾನದ ಹತ್ರ. ಬನ್ನಿ ಹೊಳೆ ಹತ್ರ ಹೋಗಿ ಬಂದ್ಬಿಡೋಣ. ಹೊಳೆ ಹತ್ರ ಹೋಗಿ ಆ ನದಿ ನೋಡಿಕೊಂಡು ನೀರು ಸ್ವಲ್ಪ ಗಾಡಿಗೆ ನನಗೆಲ್ಲ ಹಾಕ್ಕೊಂಡು ಬಂದ್ಬಿಡೋಣ. ಆಮೇಲೆ ಬಂದು ದೇವಸ್ಥಾನ ವಿಸಿಟ್ ಮಾಡಿಕೊಂಡು ರಿಟರ್ನ್ ಹೋಗೋಣ. ಫೈನಲಿ ರೀಚ್ ಆಗಿದ್ದೀವಿ.
ಲಾಸ್ಟು ಜುಲೈಯಲ್ಲಿ ಕೆ ಆರ್ ಎಸ್ ನೀರು ಬಿಟ್ರಲ್ಲ, ಆ ಟೈಮಲ್ಲಿ ನೀರು ಅಲ್ಲಿ ಗಂಟ ಹರಿತಾಯಿತ್ತು. ಆ ಕಾರ್ ನಿಂತಿದೆಯಲ್ಲ, ಅವ ಯಾರೋ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಆಲ್ಮೋಸ್ಟ್ ಅಲ್ಲಿ ಗಂಟ ಹರಿತಾಯಿತ್ತು. ಈಗ ಸ್ವಲ್ಪ ನೀರು ಕಮ್ಮಿ ಆಗಿದೆ. ವೀಕ್ ಡೇಸ್ ಆಗಿರೋದ್ರಿಂದ ಎಲ್ಲ ಜನಗಳೆಲ್ಲ ಕಮ್ಮಿ ಇದ್ದಾರೆ. ಸ್ಟ್ರೈಟ್ ಇಲ್ಲಿಂದ ನೀರು ಸಂಗಮ ಹೋಗುತ್ತೆ. ಸಂಗಮದಿಂದ ಹೊಗೆನೆಕಲ್ಲಿಂದ ಹಾಗೆ ತಮಿಳ್ನಾಡಿಗೆ ಹೋಗ್ಬಿಡುತ್ತೆ ನೀರೆಲ್ಲ. ನಮ್ಮ ಜನಗಳು ತುಂಬಾ ಗುರು ಇಲ್ಲೆಲ್ಲ ವಸ್ಟ್ ಮಾಡಿ ಹಾಕೋರೆ ಪ್ಲೇಸ್ನ. ಗ್ಲಾಸ್ ಹೊಡೆದಾಕಿ ಎಣ್ಣೆ ಹೊಡೆದು ಎಲ್ಲ ಹಾಳು ಮಾಡಾಕೋರೆ. ಬನ್ನಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ. ಓಹೋ ಖುಷಿಯಾಗೋಯ್ತದು. ಪೂಜೆ ಐಟಮ್ ತೊಗೊಂಡು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬಿಡೋಣ. ಗಾಡಿಗೂ ಕೂಡ ಪೂಜೆ ಮಾಡಿಸ್ಬೇಕು. ಪೂಜೆ ಐಟಮ್ ಕೊಡಿ, ಗಾಡಿ ಪೂಜೆ ಮಾಡಿಸ್ಬೇಕು. ಹಾಗೆ ಒಂದು ಹಾಂ, ಶನಿವಾರ ಎಲ್ಲ ಜಾಸ್ತಿ ಜನ ಬರ್ತಾರಾ? ಹಾಂ, ಈ ಟೈಮ್ಲೆಲ್ಲ ಕಮ್ಮಿನೇ. ಹಾಂ, ಇರ್ತಾರಲ್ಲ ಸ್ವಾಮಿಗಳು ಪೂಜೆ ಮಾಡ್ಕೊಡೋಕ್ಕೆ. ಎಷ್ಟಾಯಿತು? ಮುತ್ತತ್ತಿ ಅಂದರೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದು ರಾಜ್ಕುಮಾರ್ ಮನೆ ದೇವರು. ಇದು ಆಂಜನೇಯ ಸ್ವಾಮಿ. ರಾಜ್ಕುಮಾರ್ ಹುಟ್ಟು ಹೆಸರು ಬಂದು ಮುತ್ತುರಾಜು ಅಂತ. ಅವ್ರ ಅಪ್ಪ ಅಮ್ಮನಿಗೆ ಮಕ್ಕಳಿಲ್ಲದೆ ಇದ್ದಾಗ ಅವ್ರ ಅಪ್ಪ ಅಮ್ಮ ಬಂದು ಇಲ್ಲಿ ಈ ದೇವ್ರನ್ನ ಬೇಡ್ಕೊಂಡಾಗ ರಾಜ್ಕುಮಾರ್ ಹುಟ್ಟಿದ್ರು. ಅವ್ರಿಗೆ ಮುತ್ತುರಾಜು ಅಂತ ಹೆಸರು. ಅವರು ಈಗ ಮೇರು ನಟರಾಗಿ ಕನ್ನಡ ಇಂಡಸ್ಟ್ರಿಗೆ ಬೆಳೆದ್ರು. ಹಾಗೆ ಈ ಮುತ್ತತ್ತಿ ರಾಯನ ಹಿನ್ನೆಲೆ ನೋಡಬೇಕು ಅಂದರೆ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಬಂದಿರಬೇಕಾದ್ರೆ ಇಲ್ಲಿ ಮುಂದೆ 3 ಕಿಲೋಮೀಟ್ರ್ ತಿರುಗಣೆ ಮಾಡುವಂತಿದೆ. ಅದು ನೀರು ಸುಳಿ ಇದೆ. ಅಲ್ಲಿ ಸೀತಾಮಾತೆ ಸ್ನಾನ ಮಾಡ್ಬೇಕಾದ್ರೆ ಮೂಗುತಿ ಬಿದ್ದೋಗ್ಬಿಟ್ರು ನೀರೊಳಗಡೆ ಬಿದ್ದೋದಾಗ ಆಂಜನೇಯ ಮುಂದೆ ಇಲ್ಲಿ ಪಾದಾರೆ ಅಂತಿದೆ, ಅಲ್ಲಿ ತಪಸ್ ಮಾಡ್ತಾಯಿದ್ರಂತೆ. ಸೀತಾಮಾತೆ ಮೂಗುತಿ ಬಿದ್ದೋದ್ಮೇಲೆ ಸೀತಾಮಾತೆ ನೋಡಿದ್ರು, ಎಲ್ಲೂ ಸುತ್ತಮುತ್ತ ಯಾರೂ ಇರಲಿಲ್ಲ, ಮೂಗುತಿ ಬಿದ್ದೋಗ್ಬಿಡ್ತು, ಏನು ಮಾಡೋದು ಅಂತ ಅಂದ್ಬಿಟ್ಟು ಅವಾಗ ಆಂಜನೇಯನ ಕರೆದ್ರಂತೆ. ಆಂಜನೇಯ ಬಂದು ಭಾಗದಲ್ಲಿ ಸುತ್ತಿ 3 ಸುತ್ತಿ ನೀರೊಳಗಡೆ ಹಾಕಿ ಸುತ್ತಿ ಮುತ್ತು ಎತ್ತಿ ಕೊಟ್ರಂತೆ. ಆಗ ಸೀತಾಮಾತೆ ಹರಿಸಿದ್ರಂತೆ, ಮುತ್ತು ಎತ್ತಿದ ರಾಯ, ಮುತ್ತು ಎತ್ತಿ ಅಂತ ಇಲ್ಲಿಗೆ ಪ್ರಸಿದ್ಧಿಯಾಯಿತು. ಇಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ಅಲ್ಲಿ ಚೇತನ್ ಅವ್ರು ಹೇಳಿರೋಂತಹ ದೇವಸ್ಥಾನ ಇಲ್ಲೇ ಹತ್ರದಲ್ಲೇ ಇದೆ. ತುಂಬಾ ನೀರು ಕಮ್ಮಿ ಆಗ್ಬಿಟ್ಟಿದೆ ಗುರು. ಆವಾಗ ಜುಲೈ ಟೈಮಲ್ಲಂತೂ ತುಂಬ ಇರುತ್ತಾಯಿತ್ತು. ಇನ್ನೇನೆ ಸಮ್ಮರ್ ಬೇರೆ ಸ್ಟಾರ್ಟ್ ಆಗುತ್ತೆ, ಈ ವಿಂಟರ್ಗಳಲ್ಲಿ ಇನ್ನೂ ನೀರು ಕಮ್ಮಿ ಆಗ್ಬಿಡುತ್ತೆ. ಇನ್ನೆಲ್ಲ ನಮಗೆ ಈ ನೀರು ಜಾಸ್ತಿ ನೋಡಬೇಕಂದ್ರೆ ನಾವು ಒಂದು ಜುಲೈಯಲ್ಲಿ ಬರಬೇಕಾಗುತ್ತೆ. ಇಲ್ಲಿ ದೇವಸ್ಥಾನ ಇಲ್ಲೇ ಸಿಕ್ಕಿದೆ. ಇವಾಗ ಇದೇ ದೇವಸ್ಥಾನ ಅಂದ್ಕೊಳ್ತೀನಿ. ಬರ್ಬೇಕಾದ್ರೆ ನಾನು ಇಲ್ಲೇ ಬಂದು ಸ್ಟಾಪ್ ಬಂದೆ. ನಾನು ಈ ದೇವಸ್ಥಾನದ ಒಂದು ವಿಡಿಯೋ ಕೂಡ ನೋಡಿದ್ದೀನಿ, ಕಿತ್ತಾಡಿ ಕಿರಣ್ ಅವ್ರು ಹಾಕಿದ್ರು. ಇದೇ ದೇವಸ್ಥಾನ ಆ ಸರೌಂಡಿಂಗಲ್ಲೇ ಅನ್ಕೊಳ್ತೀನಿ, ಆ ನದಿ ಒಳಗಡೆ ಅನ್ಕೊಳ್ತೀನಿ. ಅಲ್ಲ ಹೋಗೋಕ್ಕಾಗಲ್ಲ ಈಗ, ಯಾಕಂದರೆ ಹೊರಗಡೆ ಹೋಗ್ಬಾರ್ದಂತ ನಾವು ಬೋಲ್ಡ್ ಹಾಕಿದ್ದಾರೆ, ಮತ್ತು ಮುಳ್ಳೆಲ್ಲ ಹಾಕಿರೋದ್ರಿಂದ ಏನು ಕಾನೂನು ಇದೆ ಅದು ನಾವು ಪಾಲಿಸೋಣ.
ಈ ಪ್ಲೇಸ್ ನಾನು ಲಾಸ್ಟ್ ಇಯರ್ ಒಬ್ರು ಕಿತ್ತಾಡಿ ಕಿರಣ್ ಅಂತ ಯೂಟ್ಯೂಬರ್ ಇದ್ದಾರೆ, ಅವರು ಎಕ್ಸ್ಪ್ಲೋರ್ ಮಾಡಿದ್ರು ಕಾವೇರಿ ನದಿ ರೈಡ್. ಅವಾಗ ಅವರು ಈ ತರ ಗಿಡಗಳು ಬೀಜ ಉಂಡೆ ತಂದು ಇಲ್ಲಿ ಹಾಕ್ತಾ ಇದ್ರು, ಎಲ್ಲೆಲ್ಲ ಹೋಗ್ತಾರಲ್ಲ ಹಾಕಿದ್ದಾರೆ, ಇಲ್ಲೂ ಕೂಡ ಹಾಕಿದ್ರು. ಅದೊಂದು ವಿಡಿಯೋ ನೋಡಿದ್ದೆ ಮಾಡಿ ಮೊನ್ನೆ. ಲಂಡನ್ ರೈಡ್ ಕೂಡ ಹೋಗ್ ಬಂದ್ರು. ಹಂಗೂ ಒಳ್ಳೆ ಆ ದೇವ್ರ ದಯೆಯಿಂದ ಒಳ್ಳೆ ಚಾನ್ಸ್ ಸಿಕ್ಕಿದ್ರೆ, ಅವಕಾಶ ಮಾಡ್ಕೊಟ್ರೆ ದೇವ್ರು, ನಾನು ಕೂಡ ಕಿತ್ತಾಡಿ ಕಿರಣ್ ಅವ್ರ ಜೊತೆ ಒಂದು ರೈಡ್ ಮಾಡ್ಬೇಕಂತ ಇದೀನಿ. ಒಂದು ದಿನ ಅವ್ರ ಜೊತೆ ಒಂದು ರೈಡ್ ಮಾಡೇ ಮಾಡ್ತೀನಿ ನಾನು. ಅವ್ರ ಇನ್ಸ್ಪಿರೇಷನ್ ಇಂದಾನೆ ನಾನು ಈ ತರ ಮೋಟೋಲಾಗೆಲ್ಲ ಸ್ಟಾರ್ಟ್ ಮಾಡಿದ್ದು. ಅವ್ರ ಹತ್ರ ಇದ್ದಂತಹ ಹಳೆ ಗಾಡಿ ಎಕ್ಸ್ಪಲ್ಸ್ 200 ಅವ್ರ ತಾವ್ ಏನಿದೆ ಅದೇ ತರದೇ ಒಂದು ಬೈಕ್ ತಗೊಂಡೆ. ನಾನು ಅದೇ ಗಾಡಿಯಲ್ಲಿ ತಗೊಂಡೆ ಮೋಟೋಲಾಗ್ ಸ್ಟಾರ್ಟ್ ಮಾಡಿದೀನಿ. ಒಂದಲ್ಲ ಒಂದಿನ ಟೈಮ್ ಬಂದೇ ಬರುತ್ತೆ, ನಾನು ಕೂಡ ಕಿತ್ತಾಡಿ ಕಿರಣ್ ಅವ್ರ ಜೊತೆ ಒಂದು ರೈಡ್ ಮಾಡೇ ಮಾಡ್ತೀನಿ ಅಂತ. ಸಿಗುತ್ತೆ ಅವ್ರ ಜೊತೆ ಒಂದು ರೈಡ್ ಮಾಡ್ಬೋದು. ಈ ವಿಡಿಯೋನ ತುಂಬಾ ಶೇರ್ ಮಾಡಿ, ಅವ್ರ ಗಂಟನೂ ಹೋಗ್ಬೇಕು ಈ ತರ ಇದಾರೆ ಅಂತ. ಅವರು ಒಂದು ಅವಕಾಶ ಮಾಡ್ಕೊಳ್ಳಿ ನಮ್ಗೂ ಒಂದು ರೈಡಲ್ಲಿ. ಪ್ಲೇಸ್ ಬಂದು ಒಳ್ಳೆ ಗಾಡಿ ಪೂಜೆ ಮಾಡಿಸಿ ದೇವ್ರ ದರ್ಶನ ಮಾಡ್ಕೊಡು. ಗಾಡಿಗೆ ಈ ತರ ಬಟ್ಟಿಕ್ಸಿರೋ ದಿನ ಏನೋ ಒಂದು ಎಕ್ಸ್ಟ್ರಾ ಪವರ್ ಬರ್ದಿರೋ ತರ ಇದೆ ನನಗೆ. ಬಂದಿದೆ, ನನ್ನ ಗಾಡಿಗೂ ಬಂದಿದೆ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ